ಐಸಿಸಿಯ ಹೊಸ ನಿಯಮವೊಂದು ಪಾಕಿಸ್ತಾನ ಕ್ರಿಕೆಟ್ ತಂಡವನ್ನು ಕಾಡುತ್ತಿದೆ. ಇತ್ತೀಚಿನ ಘಟನೆಯೊಂದರಲ್ಲಿ ಇಬ್ಬರು ಪಾಕಿಸ್ತಾನ ಕ್ರಿಕೆಟಿಗರ ಅಸಭ್ಯ ವರ್ತನೆ ಬೆಳಕಿಗೆ ಬಂದಿದೆ. ಈ ಘಟನೆಯ ವಿವರಗಳನ್ನು ತಿಳಿಯೋಣ. ಭಾರತ-ಪಾಕಿಸ್ತಾನ ಕ್ರಿಕೆಟ್ ಪಂದ್ಯದ ವೇಳೆ ಪಾಕಿಸ್ತಾನದ ಆಟಗಾರ ಹ್ಯಾರಿಸ್ ರೌಫ್ ಮೈದಾನದಲ್ಲಿ ವಿಮಾನ ಪತನವಾಗುವಂತೆ ಕೈಸನ್ನೆ ಮಾಡಿದ್ದಾರೆ. ಇದಾದ ನಂತರ ಭಾರತೀಯ ಅಭಿಮಾನಿಗಳ ಕಡೆಗೆ ಶೂನ್ಯ ಎಂಬ ಸಂಕೇತವನ್ನು ತೋರಿಸಿ ಮತ್ತೆ ವಿಮಾನ ಸ್ಫೋಟಗೊಂಡಂತೆ ಬೂಮ್ ಎಂದು ಸೂಚಿಸಿದ್ದಾರೆ. ಇದು ಭಾರತೀಯ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಯಿತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ರೌಫ್ ಕಿವಿ ಮುಚ್ಚಿಕೊಂಡು ನನಗೇನೂ ಕೇಳಿಸುತ್ತಿಲ್ಲ ಎಂಬ ಸಂಕೇತ ಮಾಡಿದ್ದಾರೆ. ಈ ವರ್ತನೆಯ ಹಿಂದೆ ಪುಲ್ವಾಮಾ ದಾಳಿಯ ಉಲ್ಲೇಖವಿದೆಯೇ ಎಂಬ ಅನುಮಾನವಿದೆ. ಇದು ರಾಜಕೀಯ ಸಂದೇಶವನ್ನು ಕ್ರಿಕೆಟ್ಗೆ ತಂದಿದೆ. ಇನ್ನೊಬ್ಬ ಆಟಗಾರ ಸಾಹಿಬ್ಜಾದಾ ಫರ್ಹಾನ್ 50 ರನ್ ಗಳಿಸಿದ ನಂತರ ಬ್ಯಾಟ್ನಿಂದ AK-47 ಗನ್ ಚಲಾಯಿಸುವಂತಹ ಇಶಾರೆ ಮಾಡಿದ್ದಾರೆ. ಕ್ರಿಕೆಟ್ ಮೈದಾನದಲ್ಲಿ ಇಂತಹ ಕೃತ್ಯ ಕ್ರೀಡಾ ಸ್ಫೂರ್ತಿಗೆ ವಿರುದ್ಧವಾಗಿದೆ. ಕ್ರಿಕೆಟ್ ಮೈದಾನದಲ್ಲಿ ರಾಜಕೀಯ ಸಂದೇಶಗಳನ್ನು ನೀಡುವುದು ಅಥವಾ ಎದುರಾಳಿಗಳನ್ನು ಕೆರಳಿಸುವ ವರ್ತನೆ ನಿಷೇಧಿಸಲಾಗಿದೆ. ಉದಾಹರಣೆಗೆ, ಮೊಯಿನ್ ಅಲಿಯ ಫ್ರೀ ಪ್ಯಾಲೆಸ್ಟೈನ್ ರಿಸ್ಟ್ ಬ್ಯಾಂಡ್ ಮತ್ತು ಧೋನಿಯ ಬಲಿದಾನ ಬ್ಯಾಡ್ಜ್ಗೆ ಐಸಿಸಿ ಕ್ರಮ ಕೈಗೊಂಡಿತ್ತು. ಈ ಆಟಗಾರರ ಮೇಲೆ ಐಸಿಸಿ ನಿಷೇಧ ಹೇರಬೇಕೇ ಅಥವಾ ದಂಡದಂತಹ ಇತರ ಶಿಕ್ಷೆ ಸೂಕ್ತವೇ? ಕಾಮೆಂಟ್ಸ್ನಲ್ಲಿ ತಿಳಿಸಿ.